ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ರಾಮನವಮಿ ಹಬ್ಬನ ಪ್ರತಿ ವರ್ಷ ಆಚರಿಸ್ತೀವಿ. ಈ ಹಬ್ಬದ ನಿಜವಾದ ಶಕ್ತಿ ಏನು ಅಂತ ನಿಮಗೆ ಗೊತ್ತಾ? ಯಾಕೆ ಈ ದಿನ ಪಾನಕ, ಹೆಸರುಬೇಳೆ ಕೊಡ್ತಾರೆ? ಮತ್ತೆ ಯಾಕೆ ಈ ದಿನ ಸೀತಾರಾಮ ಕಲ್ಯಾಣ ಮಾಡ್ತಾರೆ? ಈ ಎಲ್ಲ ವಿಷಯನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ರಾಮನವಮಿ ಎಂದರೆ ಕೇವಲ ಹಬ್ಬ ಅಲ್ಲ, ಇದು ಧರ್ಮದ ಜನ್ಮದಿನ. ಚೈತ್ರ ಮಾಸದ ಶುಕ್ಲ ನವಮಿಯಂದು ಶ್ರೀರಾಮನ ಜನ್ಮ ಆಯಿತು. ಶಾಸ್ತ್ರಗಳ ಪ್ರಕಾರ ಈ ದಿನ ಭೂಮಿಯ ಮೇಲೆ ಧರ್ಮದ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಈ ದಿನ ನಾವು ಹಬ್ಬನ ಆಚರಣೆ ಮಾಡೋದ್ರಿಂದ ಅಥವಾ ಪೂಜೆನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಸುಖ ಶಾಂತಿ ನೀಡುತ್ತೆ, ಮತ್ತೆ ಕಷ್ಟಗಳು ಕಡಿಮೆಯಾಗುತ್ತೆ. ರಾಮನವಮಿಯ ದಿನ ಉಪವಾಸ ಮತ್ತೆ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ? ಶಾಸ್ತ್ರಗಳು ಹೇಳೋ ಪ್ರಕಾರ ರಾಮನನ್ನು ಸ್ಮರಿಸೋದ್ರಿಂದ ಮನಸ್ಸಿನ ಅಶಾಂತಿ ಏನೇ ಇದ್ರೂ ಕೂಡ ದೂರ ಆಗುತ್ತೆ. ರಾಮನು ಮರ್ಯಾದ ಪುರುಷೋತ್ತಮ ಅಂದರೆ ಸಕಲ ಗುಣಗಳ ಸಂಕೇತ. ಅವನ ಪೂಜೆ ಮಾಡೋದ್ರಿಂದ ಮನಸ್ಸಿನ ನಿಯಂತ್ರಣ ಬರುತ್ತೆ, ನಮ್ಮ ಕೋಪ ಕಡಿಮೆಯಾಗುತ್ತೆ, ಮತ್ತೆ ಜೀವನದಲ್ಲಿ ಸ್ಪಷ್ಟತೆ ಬರುತ್ತೆ. ವಿಶೇಷವಾಗಿ ಮನೆಗಳಲ್ಲಿ ರಾಮನಾಮ ಜಪ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಕೂಡ ದೂರ ಆಗುತ್ತೆ. ಇನ್ನು ಬಹಳ ಕಡೆ ರಾಮನವಮಿ ದಿನ ಸೀತಾರಾಮ ಕಲ್ಯಾಣನ ಮಾಡ್ತಾರೆ. ಸೀತಾದೇವಿ ಮತ್ತು ಶ್ರೀರಾಮನ ವಿವಾಹನೂ ಕೂಡ ಇದೇ ದಿನ ಆಯಿತು ಅಂತ ನಂಬಿಕೆ ಇದೆ. ಆದರ್ಶ ದಾಂಪತ್ಯದ ಸಂಕೇತ ಇದಾಗಿದೆ. ಈ ದಿನ ಕಲ್ಯಾಣ ನೋಡಿದ್ರೆ ದಾಂಪತ್ಯ ಜೀವನ ಕೂಡ ಸುಖವಾಗಿರುತ್ತೆ. ಮತ್ತೆ ಇನ್ನು ಕೆಲವ್ರಿಗೆ ಮದುವೆ ವಿಳಂಬವಾಗಿರುತ್ತೆ, ಅದು ಕೂಡ ಬೇಗ ಆಗುವಂತಹ ಚಾನ್ಸಸ್ ಇರುತ್ತೆ. ಕುಟುಂಬದ ಒಗ್ಗಟ್ಟು ಕೂಡ ಇದು ಹೆಚ್ಚಿಸುತ್ತೆ. ಇದು ಕೇವಲ ಒಂದು ಕಾರ್ಯ ಅಲ್ಲ, ಇದು ಕುಟುಂಬದ ಶಕ್ತಿಯ ಹಬ್ಬ. ಕೆಲವು ಸಂಪ್ರದಾಯಗಳಲ್ಲಿ ರಾಮನವಮಿಯೊಂದಿಗೆ ಪಟ್ಟಾಭಿಷೇಕವನ್ನು ಕೂಡ ನೆನಪಿಸ್ತಾರೆ. ಇದರ ಅರ್ಥ ಧರ್ಮ ಕೊನೆಗೆ ಜಯಿಸುತ್ತೆ ಮತ್ತೆ ಸತ್ಯದ ಜೀವನ ಕೊನೆಗೆ ಯಶಸ್ಸನ್ನು ತಲುಪಿಸುತ್ತೆ. ಇದು ಜೀವನದ ಒಂದು ಪಾಠ, ಸತ್ಯದಿಂದ ಪ್ರಾರಂಭಿಸಿ ಯಶಸ್ಸನ್ನ ತಲುಪಬಹುದು ಅಂತ. ಇನ್ನು ರಾಮನವಮಿಯ ಹಬ್ಬದ ದಿನ ಎಲ್ಲ ಕಡೆ ಪಾನಕ, ಹೆಸರುಬೇಳೆ, ಪಚಡಿ ಮತ್ತೆ ಸೌತೆಕಾಯಿಂದ ಮಾಡಿರುವಂಥ ಹೆಸರುಬೇಳೆ ಇದನ್ನ ಎಲ್ಲ ಕಡೆ ಕೂಡ ಹಂಚ್ತಾ ಇರ್ತಾರೆ. ಇದನ್ನ ಯಾಕೆ ಅಂತ ನಿಮಗೆ ಗೊತ್ತಾ? ಈ ಹಬ್ಬ ಬರೋದು ಬೇಸಿಗೆ ಕಾಲದಲ್ಲಿ, ಆದ್ರಿಂದ ಪಾನಕ, ಜಗ್ಗರಿ, ನೀರು, ಏಲಕ್ಕಿ, ಮೆಣಸು ಈ ಎಲ್ಲನ ಹಾಕಿ ಮಾಡೋದ್ರಿಂದ ದೇಹನ ತಂಪಾಗಿಸುತ್ತೆ ಮತ್ತೆ ದೇಹಕ್ಕೆ ಒಳ್ಳೆ ಶಕ್ತಿನೂ ಕೂಡ ಕೊಡುತ್ತೆ. ಇನ್ನು ಹೆಸರುಬೇಳೆ ತಿನ್ನೋದ್ರಿಂದ ಹಗುರ ಆಹಾರ, ಈಗ ಏನು ಹೇಳ್ತೀವಿ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ ಮತ್ತೆ ದೇಹಕ್ಕೂ ಕೂಡ ತಂಪು ನೀಡುತ್ತೆ. ಪಚಡಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಮತ್ತೆ ವನವಾಸ ಸಮಯದಲ್ಲಿ ರಾಮ 14 ವರ್ಷ ಕಾಡಿನಲ್ಲಿದ್ದಾಗ ಅಲ್ಲಿ ರಾಜ್ಯಾತೀತದ ಆಹಾರ ಏನು ಇರಲಿಲ್ಲ. ಅಲ್ಲಿ ಕಾಡಿನಲ್ಲಿ ರಾಮ ಇದೇ ಆಹಾರವನ್ನ ಪ್ರತಿದಿನ ಸೇವಿಸ್ತಾ ಇದ್ರು ಅಂತ ಕೂಡ ಕೆಲವು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇದೇ ಸಂಪ್ರದಾಯವಾಗಿ ಇಂದಿಗೂ ಕೂಡ ಮುಂದುವರಿತಾ ಬಂದಿದೆ. ಶ್ರೀರಾಮನಿಗೆ ಇಷ್ಟವಾದ ಆಹಾರ ಎಂದರೆ ಅದು ಪಾಯಸ. ಈ ಪಾಯಸದ ಹಿಂದೆ ಒಂದು ಕಥೆನೇ ಇದೆ. ಅಯೋಧ್ಯೆಯ ರಾಜಕುಮಾರ ದಶರಥ, ಅವನಿಗೆ 3 ಜನ ಮಹಾರಾಣಿಯರು, ಕೌಸಲ್ಯ, ಕೈಕೇಯಿ ಮತ್ತೆ ಸುಮಿತ್ರ. ಎಲ್ಲ ವೈಭವ ಇದ್ರೂ ಕೂಡ ಅವರಿಗೆ ಯಾವಾಗಲೂ ಒಂದು ದುಃಖ ಕಾಡ್ತಾ ಇರುತ್ತೆ, ಅವರಿಗೆ ಮಕ್ಕಳು ಇರೋದಿಲ್ಲ. ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲ ಅಂತ ದಶರಥ ತುಂಬಾ ಚಿಂತೆ ಮಾಡ್ತಿರ್ತಾನೆ. ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಪ್ರಶ್ನೆ ಕಾಡ್ತಾ ಇರುತ್ತೆ, ನನ್ನ ವಂಶ ಮುಂದುವರಿಯುವುದೇ ಅಂತ. ಅದಕ್ಕಾಗಿ ಋಷಿಗಳ ಸಲಹೆಯಿಂದ ದಶರಥನು ಒಂದು ಮಹಾಯಜ್ಞ ಮಾಡ್ತಾನೆ, ಅದೇ ಪುತ್ರ ಕಾಮೇಷ್ಟಿ ಯಜ್ಞ. ಈ ಯಜ್ಞವನ್ನ ಮಹರ್ಷಿ ಋಷ್ಯಶೃಂಗ ಅವರು ನಡೆಸ್ಕೊಡ್ತಾರೆ. ಯಜ್ಞದ ಕೊನೆಯ ಕ್ಷಣದಲ್ಲಿ ಅಗ್ನಿಯಿಂದ ಒಂದು ದಿವ್ಯ ಶಕ್ತಿ ಪ್ರತ್ಯಕ್ಷವಾಗುತ್ತೆ ಮತ್ತು ಅದು ಅವನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ ಮತ್ತೆ ಅದರೊಳಗೆ ಒಂದು ದಿವ್ಯವಾದ ಪಾಯಸನ ನೀಡಿರುತ್ತೆ. ಅದು ಈ ರೀತಿ ಹೇಳುತ್ತೆ, ಈ ಪಾಯಸವನ್ನ ನಿಮ್ಮ ರಾಣಿಯರಿಗೆ ಕೊಡಿ, ನಿಮಗೆ ದಿವ್ಯ ಸಂತಾನ ಆಗುತ್ತೆ ಅಂತ. ಆಗ ದಶರಥ ಆ ಪಾಯಸನ ತುಂಬಾ ಭಕ್ತಿಯಿಂದ ಸ್ವೀಕರಿಸಿ ಮೊದಲಿಗೆ ಅವನು ಅದರಲ್ಲಿ ಅರ್ಧವನ್ನು ಕೌಸಲ್ಯ ದೇವಿಗೆ ಕೊಡ್ತಾನೆ. ನಂತರ ಸ್ವಲ್ಪ ಭಾಗನ ಕೈಕೇಯಿಗೆ ಮತ್ತೆ ಉಳಿದ ಭಾಗವನ್ನ ಸುಮಿತ್ರೆಗೆ ನೀಡ್ತಾನೆ.
ಆದರೆ ಇದರಲ್ಲಿ ಒಂದು ವಿಶೇಷ ಘಟನೆ ಏನಂದರೆ ಸುಮಿತ್ರೆಗೆ 2 ಬಾರಿ ಪಾಯಸ ದೊರೆತು. ಆದ್ದರಿಂದನೇ ಅವಳಿಗೆ 2 ಮಕ್ಕಳು ಜನಿಸಿದರು. ಇದಾಗಿ ಕೆಲವು ಕಾಲಗಳ ನಂತರ ಕೌಸಲ್ಯೆಯಿಂದ ಶ್ರೀರಾಮ ಜನಿಸಿದರೆ, ಕೈಕೇಯಿಯಿಂದ ಭರತ ಮತ್ತೆ ಸುಮಿತ್ರೆಯಿಂದ ಲಕ್ಷ್ಮಣ ಮತ್ತೆ ಶತ್ರುಘ್ನ ಜನಿಸಿದರು. ಇದು ಸಾಮಾನ್ಯ ಜನನ ಅಲ್ಲ, ಇದು ದಿವ್ಯ ಅವತಾರ. ಈ ಪಾಯಸದಿಂದಲೇ ಶ್ರೀರಾಮನ ಜನ್ಮ ಆಗಲು ಕಾರಣ ಆಯಿತು. ಆದುದರಿಂದ ರಾಮನವಮಿ ದಿನ ಪಾಯಸ ಮಾಡುವುದು ಒಂದು ಸಂಪ್ರದಾಯ. ಇದು ಕೇವಲ ಆಹಾರ ಅಲ್ಲ, ಇದು ಒಂದು ನೆನಪು. ದಿವ್ಯ ಕೃಪೆಯಿಂದ ಜೀವನ ಬದಲಾಗಬಹುದು. ನೀವು ರಾಮನವಮಿ ಹಬ್ಬದ ದಿನ ಪಾಯಸನ ತಿನ್ನುವಾಗ ಈ ರಹಸ್ಯವನ್ನ ನೆನಪು ಮಾಡಿಕೊಳ್ಳಿ. ಹೀಗಾಗಿ ರಾಮನವಮಿ ಕೇವಲ ಒಂದು ಹಬ್ಬ ಅಲ್ಲ, ಇದು ನಮ್ಮ ಜೀವನದಲ್ಲಿ ಸತ್ಯ, ಶಾಂತಿ ಮತ್ತೆ ಧರ್ಮವನ್ನು ನೆನಪಿಸುವಂತಹ ಒಂದು ವಿಶೇಷ ದಿನ. ಈ ದಿನ ನಾವು ಪಾನಕ, ಹೆಸರುಬೇಳೆ, ಪಾಯಸ ಎಲ್ಲಾನು ಕೂಡ ಮಾಡುತ್ತೇವೆ. ಆದರೆ ಅದರ ಹಿಂದೆ ಇರುವಂಥ ಅರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಶ್ರೀರಾಮ ನಮಗೆ ಕಲಿಸಿದ್ದು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡಿಬೇಕು ಅಂತ. ಈ ರಾಮನವಮಿಯಲ್ಲಿ ನಾವು ಒಳ್ಳೆಯ ಆಲೋಚನೆ, ಒಳ್ಳೆಯ ನಡೆ ಶುರು ಮಾಡೋಣ ಅಂತ ಹೇಳ್ತಾ ಅದೇ ನಿಜವಾದ ಆಚರಣೆ ಆಗುತ್ತೆ. ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.